ವೀಕ್ಷಕರೇ, ಮಕರ ರಾಶಿಯವರ ಗುಣ ಸ್ವಭಾವಗಳು, ಅವರ ಜೀವನ ಶೈಲಿ, ಅವರ ನಿರ್ಧಾರಗಳು, ಅವರ ಒಂದು ಸ್ವಭಾವ ಯಾವ ಪ್ರಕಾರದಲ್ಲಿ ಇರುತ್ತೆ ಅನ್ನುವಂತಹ ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತಹ ಬಹುಮುಖ್ಯವಾಗಿರತಕ್ಕಂತಹ ಅಂಶಗಳು ನಿಮಗೆ ಸ್ವಲ್ಪ ಸರಳವಾಗಿ, ನಿಮಗೆ ವಿವರವಾಗಿ ಸರಳವಾಗಿ ತಿಳಿಸುವಂತಹ ಪ್ರಯತ್ನ ನಾವು ಈ ವಿಡಿಯೋದಲ್ಲಿ ಮಾಡ್ತಾ ಇರತಕ್ಕಂಥದ್ದು. ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಜೊತೆಗೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಬಳಿಯೂ ಕೂಡ ಒಂದು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿ ಸಿಗುವಂತ ಒಂದು ಚಾನಲ್ ನಿಮ್ ಬಳಿಯೂ ಇರುತ್ತೆ. ಬನ್ನಿ, ಆಗಿದ್ರೆ ಈ ಮಕರ ರಾಶಿಯವರು ನೋಡಿ, ಮಕರ ರಾಶಿಯವರು ಅಂದ ತಕ್ಷಣ ಬಹಳ ದೊಡ್ಡ ದೊಡ್ಡ ವಿಚಾರಗಳನ್ನ ಮಾಡ್ತಕ್ಕಂತಹ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ದೊಡ್ಡ ಯೋಜನೆಗಳು, ದೊಡ್ಡ ಯೋಚನೆಗಳು, ದೊಡ್ಡ ಕನಸುಗಳನ್ನ ಕಾಣುವಂತಹ ಮಹತ್ವಾಕಾಂಕ್ಷೆಗಳನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳು ಮಕರ ರಾಶಿಯವರು. ಏನೇ ಸಾಮಾನ್ಯವಾಗಿ ಮಾಡಿದ್ರು ಕೂಡ ಚಿಕ್ಕ ಪುಟ್ಟದನ್ನ ಮಾಡಲ್ಲ. ಏನೇ ಇದ್ರೂ ಕೂಡ ದೊಡ್ಡದಾಗಿನೇ ಇರಬೇಕು, ದೊಡ್ಡದಾಗಿನೇ ಯೋಚನೆ ಮಾಡಬೇಕು. ಅದು ಲಾಭ ನಷ್ಟ ಸೆಕೆಂಡರಿ. ಯೋಚನೆ ಮಾಡುವಂತ ದೃಷ್ಟಿಕೋನ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡುವಂತ ವ್ಯಕ್ತಿಗಳು ಮಕರ ರಾಶಿಯವರು. ಇನ್ನು ಮಾಡುವಂತ ಕೆಲಸಗಳಾಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ಕಾರ್ಯಗಳಾಗಿರ್ಬೋದು, ಅದನ್ನ ರೂಪಿಸಲಿಕ್ಕೆ, ಅದನ್ನ ತೆಗೆದುಕೊಂಡಿರುವಂತ ತೀರ್ಮಾನಕ್ಕೆ ಕಟಿಬದ್ಧವಾಗಿರತಕ್ಕಂತಹ ವ್ಯಕ್ತಿಗಳು ಮಕರ ರಾಶಿಯವರಾಗಿರ್ತಾರೆ. ಇನ್ನು ದಾನ ಮಾಡೋದ್ರಲ್ಲಿ, ಸಹಾಯ ಮಾಡೋದ್ರಲ್ಲಿ ನಿಸ್ಸೀಮರು. ಯಾರಿಗೇನೋ ಒಂದು ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ ಅಂತಂದ್ರೆ ಅದನ್ನ ಮುಂಚೂಣಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಮಕರ ರಾಶಿಯವರು. ಇನ್ನು ಎತ್ತರದ ಚಿಂತನೆಗಳು, ಬಹಳಷ್ಟು ವಿಶಾಲವಾಗಿರತಕ್ಕಂತ ಮನೋಭಾವನೆ ಹೊಂದಿರತಕ್ಕಂತ ವ್ಯಕ್ತಿಗಳು, ಬಹಳಷ್ಟು ಜನಗಳ ಮಧ್ಯದಲ್ಲಿ, ಸಮಾಜದ ಮಧ್ಯದಲ್ಲಿ, ಸಾರ್ವಜನಿಕರಲ್ಲಿ ಬೆರೀತಕ್ಕಂತಹ ವ್ಯಕ್ತಿಗಳು, ಸದಾ ಸ್ನೇಹಿತರ ಜೊತೆಯಲ್ಲಿ ಇರ್ತಕ್ಕಂಥದ್ದು, ಚಟುವಟಿಕೆಯಿಂದ ಬೆರೀತಕ್ಕಂತಹ ವ್ಯಕ್ತಿಗಳು ಮಕರ ರಾಶಿಯವರಾಗಿರ್ತಾರೆ. ಆತ್ಮೀಯರ ಜೊತೆ ಬಹಳಷ್ಟು ಒಡನಾಟ ಇರುತ್ತೆ. ಇವರಲ್ಲಿ ಯಾವುದೇ ಒಂದು ಭಿನ್ನ ಭೇದ ಅನ್ನುವಂಥದ್ದಿರಲ್ಲ, ಮುಚ್ಚುಮರೆ ಅನ್ನುವಂಥದ್ದಿರಲ್ಲ. ಏನೇ ಒಂದು ಮನಸ್ಸಿಗೆ ತೋಚಿದ್ರು ಕೂಡ ಅದನ್ನ ಹಂಚಿಕೊಳ್ಳುವಂತಹ ವ್ಯಕ್ತಿತ್ವ, ನಿಗೂಢವಾಗಿರ್ಬೇಕು, ಗುಪ್ತವಾಗಿರ್ಬೇಕನ್ನುವಂತಹ ಮನಸ್ಸಿನವರಲ್ಲ ಮಕರ ರಾಶಿಯವರು. ಇವರು ಈ ಕುಟುಂಬಕ್ಕಿಂತಲೂ ಜಾಸ್ತಿಯಾಗಿ ಸಮಾಜ ಸೇವೆ, ರಾಜಕೀಯ, ಸಾಮಾಜಿಕ ಕಾರ್ಯಕ್ರಮಗಳು, ನೆರೆಹೊರೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಬೇರೆಯವರಿಗೆ ಏನೋ ಒಂದು ಸಹಾಯ ಮಾಡಬೇಕು, ಈ ರೀತಿಯಾಗಿರ್ತಕ್ಕಂತಹ ಒಲವನ್ನ ಜಾಸ್ತಿ ಹೊಂದಿರತಕ್ಕಂತ ವ್ಯಕ್ತಿಗಳು. ಸಾಮಾನ್ಯವಾಗಿ ಮನೆಯಲ್ಲೆಲ್ಲ ಹೇಳ್ತಿರ್ತಾರೆ, ಏನ್ ನಿನ್ನ ಕೆಲಸದಕ್ಕಿಂತಲೂ ಬೇರೆಯವ್ರ ಕೆಲಸನೇ ಜಾಸ್ತಿ ಮಾಡ್ತಿರಲ್ಲ ಅಂತೇಳಿ. ಈ ರೀತಿಯಾಗಿ ಬೇರೆಯವ್ರಿಗೋಸ್ಕರ ಜಾಸ್ತಿ ಸಮಯವನ್ನ ಕೊಡ್ತಕ್ಕಂತಹ ವ್ಯಕ್ತಿಗಳು ಮಕರ ರಾಶಿಯವರು. ಕೆಲವೊಮ್ಮೆ ಮಕ್ಕಳಿಗಾಗಿ ತುಂಟತನ ತೋರುವಂತದ್ದು ಅಥವಾ ಹಾಸ್ಯ ಪ್ರಜ್ಞೆ ಜಾಸ್ತಿ ಇರುತ್ತೆ. ಖುಷಿಯಾಗಿರೋದಕ್ಕೆ ಏನ್ ಬೇಕೋ ಅದನ್ನ ಪ್ರಯತ್ನ ಪಡ್ತಾರೆ. ಎಷ್ಟೇ ಒತ್ತಡ ಇರಲಿ, ಜಂಜಾಟ ಇರಲಿ, ತೊಂದರೆಗಳಿದ್ರು ಕೂಡ ಆ ತೊಂದರೆಗಳ ಮಧ್ಯದಲ್ಲೂ ಕೂಡ ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಭಾವ ಇದೆಯಲ್ಲ, ಅದು ಮಕರ ರಾಶಿಯವರಿಗೆ ಖಂಡಿತವಾಗ್ಲೂ ಇರುತ್ತೆ. ಯಾರಾದ್ರೂ ಕಿರಿಕಿರಿ ಮಾಡಿದ್ರೆ, ಕೀಳಾಗಿ ಕಂಡ್ರೆ ಸ್ವಲ್ಪ ಅದನ್ನ ತಡೆದುಕೊಳ್ಳುವಂತಹ ವ್ಯಕ್ತಿಗಳಲ್ಲ, ಅದನ್ನ ಪ್ರತಿಭಟಿಸ್ತಕ್ಕಂಥದ್ದು. ಮತ್ತೆ ತುಂಬಾ ಮೃದುವಾದಂತ ಸ್ವಭಾವ ಇದ್ದಾರೆ, ನಾವೇನ್ ಹೇಳಿದ್ರು ಕೇಳ್ಬಿಡ್ತಾರೆ. ಆತರ ಅಲ್ಲ. ಯಾಕಂತಂದ್ರೆ ಸಮಯ ಬಂತು ಅಂತಂದ್ರೆ, ಕೋಪ ಬಂತು ಅಂದ್ರೆ ಏನು ಉಳಿಯಲ್ಲ. ಅವು ಅಷ್ಟೊಂದು ಸ್ಟ್ರಾಂಗ್ ಆಗಿ, ಸಾಮಾನ್ಯವಾಗಿ ಕೋಪ ಬರಲ್ಲ, ಬಂತು ಅಂತಂದ್ರೆ ತಡ್ಕೊಳಕ್ ಆಗಲ್ಲ. ಆ ತರ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಎಲ್ಲರೂ ಒಂದ್ ಸೆಕೆಂಡ್ ಯೋಚನೆ ಮಾಡ್ತಾರೆ. ಅಂತ ಪವರ್ಫುಲ್ ಆದಂತ ಕ್ಯಾರೆಕ್ಟರ್ಸ್. ನಿಜಾನ ಸುಳ್ಳ ಕಮೆಂಟ್ ಮಾಡಿ. ಇನ್ನು ಯಾವುದೇ ಕಾರ್ಯವನ್ನ ನಿಧಾನವಾಗಿ ಆದ್ರೂ ಕೂಡ ಅದನ್ನ ಯಶಸ್ವಿ ಆಗುವವರೆಗೂ ತಂದು ನಿಲ್ಲಿಸುವಂತಹ ವ್ಯಕ್ತಿಗಳು ಮಕರ ರಾಶಿಯವರು. ಅಂದ್ರೆ ಹಿಡಿದಂತಹ ಯಾವುದೇ ಕೆಲಸ ಇದ್ರೂ ಕೂಡ ಅರ್ಧಕ್ಕೆ ನಿಲ್ಸಲ್ಲ, ಅದನ್ನು ಪೂರ್ಣಗೊಳಿಸಬೇಕು ಅನ್ನುವಂತಹ ಮಾತಿಗೆ ಕಟುಬದ್ಧವಾಗಿರುವಂತಹ ವ್ಯಕ್ತಿಗಳು. ಮತ್ತೆ ಯಾರಿಗೋ ನಂಬಿದ್ರು ಅಥವಾ ಯಾರಿಗೋ ಪ್ರೀತಿಸಿದ್ರು ಅವ್ರಿಗೆ ಮೋಸ ಮಾಡುವಂತ ವ್ಯಕ್ತಿಗಳಲ್ಲ. ಇದನ್ನು ಬಹಳ ಗಮನಿಸಬೇಕಾಗಿರುವಂತದ್ದು. ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ನಂಬಿದ್ರೆ ಮೋಸ ಮಾಡಲ್ಲ. ಇನ್ನು ಯಾವುದೇ ಕೆಲಸ ಕಾರ್ಯಗಳನ್ನ ಆಲೋಚಿಸಿ ಚಿಂತನೆಯನ್ನ ಮಾಡಿ ಆ ಕೆಲಸವನ್ನ ಮಾಡ್ತಕ್ಕಂಥದ್ದು. ಸಡನ್ ಆಗಿ ದುಡುಕ್ಲಿಕ್ಕೆ ಹೋಗಲ್ಲ, ಸಡನ್ ಆಗಿ ನಿರ್ಧಾರ ತೆಗೆದುಕೊಳ್ಳಕ್ ಹೋಗಲ್ಲ. ಯೋಚನೆ ಮಾಡ್ತಾರೆ. ಬೇರೆಯವ್ರು ಹೇಳ್ತಾರೆ, ಏನ್ರಿ ಇವರು ಮಕರ ರಾಶಿಯವರು ತುಂಬಾ ಡಿಫ್ರೆಂಟ್ ಆಗಿರ್ತಾರೆ, ಅವ್ರದೇ ಆದಂತ ಒಂದು ರೀತಿಯಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಈ ರೀತಿಯಾಗಿ ಅದೆಷ್ಟೋ ಜನ ಹೇಳಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಇಷ್ಟೆಲ್ಲ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡಾಗ ಸಹಜವಾಗಿ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಅವಕಾಶಗಳು ತುಂಬಾ ಚೆನ್ನಾಗಿ
ಕ್ರಿಯೇಟ್ ಆಗ್ತಿರ್ತವೆ. ಯೋಚನೆ ಮಾಡುವಂತ ದೃಷ್ಟಿಕೋನ ತುಂಬಾ ಸಕಾರಾತ್ಮಕವಾಗಿರುತ್ತೆ. ಇನ್ನು ಮುಂದಿನ ಬಹಳ ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ವಿಚಾರಗಳನ್ನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನಂತಂದ್ರೆ 80 ರಿಂದ 90 ಪುಟ ನೀವೇ ಸರಳವಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೋಬಹುದು. ಅಷ್ಟೊಂದು ಸುಲಭವಾಗಿರ್ತಕ್ಕಂಥ ಜಾತಕ ಇದಾಗಿರ್ತಕ್ಕಂಥದ್ರಿಂದ ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಮಕರ ರಾಶಿಯವರಿಗೆ ಗುಣ ಸ್ವಭಾವಗಳು ಹೇಗಿರುತ್ತೆ ಅನ್ನುವಂತ ಮುಂದುವರಿದಂತ ವಿಚಾರಗಳನ್ನ ನೋಡೋದಾದ್ರೆ ನೋಡಿ, ಯಾವುದೇ ಒಂದು ನ್ಯಾಯ ಹೇಳಬೇಕು, ಯಾವುದೇ ಒಂದು ಸಮಸ್ಯೆ ಇದೆ, ಅಲ್ಲಿ ಯಾವುದೋ ಒಂದು ಗೊಂದಲ ಇದೆ ಅಂತಂದ್ರೆ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಳ್ಳೋದ್ರಿಂದ ನ್ಯಾಯಬದ್ಧವಾಗಿ ಧರ್ಮಸಮ್ಮತವಾಗಿ ಮಾತನಾಡತಕ್ಕಂತಹ ವ್ಯಕ್ತಿಗಳು ಮಕರ ರಾಶಿಯವರಾಗಿರ್ತಾರೆ. ಈ ಪಾಲುದಾರಿಕೆ ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳಷ್ಟು ನಂಬಿಕೆಯ ವ್ಯಕ್ತಿ ಆಗಿರ್ತಾರೆ. ಇವ್ರನ್ನ ನಂಬ್ಕೊಂಡು ಏನೋ ಒಂದು ದುಡ್ಡು ಕೊಟ್ರೋ ಅಥವಾ ಪಾಲುದಾರಿಕೆ ವ್ಯವಹಾರ ಕೊಟ್ರೋ ಅಥವಾ ನಾನು ಕೊಡ್ತೀನಿ ಅಥವಾ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ರೆ ಮಾಡ್ಬಿಡ್ತಾರೆ. ಮಾತು ಕೊಡಲ್ಲ, ಮಾತು ಕೊಟ್ರೆ ತಪ್ಪಲ್ಲ. ಆ ತರದ ಒಂದು ಸ್ವಭಾವದ ವ್ಯಕ್ತಿಗಳಾಗಿರ್ತಾರೆ. ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರಿಗೆ ಯಾವತ್ತೂ ಮರೆಯಲ್ಲ. ಅವಾಗವಾಗ ನೆನಪಿಸ್ಕೊಳ್ತಾ ಇರ್ತಾರೆ, ನೋಡಿ ನನ್ನ ಕಷ್ಟದಲ್ಲಿದ್ದಾಗ ಇವರು ನನಗೆ ಸಹಾಯ ಮಾಡಿದ್ರು ಅಂತ ಹೇಳಿ ನೆನೆಸ್ಕೊಳ್ಳೋದು ಅಷ್ಟೇ ಅಲ್ಲ, ಬೇರೆಯವ್ರ ಮುಂದನು ಕೂಡ ಹೇಳುವಂತಹ ವ್ಯಕ್ತಿಗಳು ಮಕರ ರಾಶಿಯವರಾಗಿರ್ತಾರೆ. ಇನ್ನು ಗೆಳೆತನ, ಈಗ ನಂಬಿದಲ್ಲಿ ಯಾವತ್ತಿಗೂ ಮೋಸ ಮಾಡಲ್ಲ. ನಾನು ಆಗ್ಲೇ ಈ ವಿಚಾರ ಹೇಳಿದ್ದೀನಿ. ಅದು ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲಿ ಇರ್ಬೋದು, ಪ್ರೀತಿಯಲ್ಲಿರ್ಬೋದು, ಯಾವತ್ತಿಗೂ ಕೂಡ ಮೋಸ ಮಾಡತಕ್ಕಂತ ಮನೋಭಾವನೆ ಇವರಲ್ಲಿರಲ್ಲ. ಬಹಳಷ್ಟು ಬುದ್ಧಿವಂತಿಕೆಯ ವ್ಯಕ್ತಿಗಳಾಗಿರ್ತಾರೆ. ಪತಿ ಪತ್ನಿಯರಲ್ಲಿ ತುಂಬಾ ಹೊಂದಾಣಿಕೆಯಾಗಿರ್ತಾರೆ. ಎಷ್ಟೇ ತೊಂದರೆಗಳಿದ್ರು ಕೂಡ ಅದನ್ನ ಸರಿ ಮಾಡಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ನಾಯಕತ್ವದ ಗುಣಗಳು ಇವರಲ್ಲಿ ಇರುವಂತದ್ದು ಮಕರ ರಾಶಿಯವರಲ್ಲಿ ಕಂಡು ಬರುತ್ತೆ. ಬಹಳ ವಿಶೇಷವಾಗಿರತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಇವರು ಸಾಮಾನ್ಯವಾಗಿ ಈ ಸಿಮೆಂಟ್ ಅಥವಾ ಹಿಟ್ಟಿಗೆ ಅಥವಾ ಪೆಟ್ರೋಲು, ಗ್ಯಾಸ್, ಎಣ್ಣೆಗಳು, ಮತ್ತೆ ಭೂಮಿ, ಈ ರೀತಿಯ ಇಂಜಿನಿಯರಿಂಗ್ ವರ್ಕ್ಗಳು ಅಥವಾ ಸಮುದ್ರದ ಉತ್ಪನ್ನಗಳನ್ನ ತೆಗೆಯುವಂತಹ ಕೆಲಸಗಳು ಅಥವಾ ಗುಪ್ತಚರ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ, ಜೊತೆಗೆ ಈ ಪುಸ್ತಕದ ವ್ಯಾಪಾರಗಳಲ್ಲಿ ಲೇಖಕರಾಗಿ ಅಥವಾ ಕಲಾವಿದರಾಗಿ, ಯೋಗಿಗಳಾಗಿ, ಇನ್ನು ಗಣಿತಕ್ಕೆ ಸಂಬಂಧಿಸಿರತಕ್ಕಂತಹ ಜ್ಞಾನವುಳ್ಳವರಾಗಿ ಅಥವಾ ಟೀಚರ್ಸ್ಗಳಾಗಿ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಾಗ್ಲಿ, ಮತ್ತೆ ಈ ರಾಯಭಾರಿಗಳಾಗಿರ್ಬೋದು, ಜಡ್ಜ್ಗಳಾಗಿರ್ಬೋದು, ವಕೀಲರಾಗಿರ್ಬೋದು, ಈ ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರಾಗಿರುವಂತ ಕೆಲಸಗಳಾಗಿರ್ಬೋದು, ಹಣಕಾಸು ಕೆಲಸಗಳನ್ನ ನಿಭಾಯಿಸುವಂತಹ ಚಾಣಕ್ಯರಾಗಿರುವಂತವ್ರು ಇರ್ಬೋದು, ದೊಡ್ಡ ದೊಡ್ಡ ಉದ್ಯಮಗಳು ಯಶಸ್ವಿ ಆಗುವಂತಹ ಕೆಲಸಗಳನ್ನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುವಂತದ್ದು ಮಕರ ರಾಶಿಯವರಿಗೆ. ನೋಡೋದ್ರಲ್ಲ ಮಕರ ರಾಶಿಯವರ ಗುಣ ಸ್ವಭಾವಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಬಹಳಷ್ಟು ವಿಡಿಯೋಗಳು ಸಿಗ್ತವೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.